ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚ ಗ್ಯಾರಂಟಿ ಸರ್ಕಾರದ ವಿರುದ್ಧ ಬಿಜೆಪಿಯ ಪಂಚಾಸ್ತ್ರ ರೆಡಿ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಇದೆ. ಬಜೆಟ್ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಕೇಸರಿ ಪಡೆ ಸಜ್ಜಾಗ್ತಾ ಇದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ದಾಖಲೆಯ 17ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಅದಾದ ಬಳಿಕ ಖಾಲಿ ಚೊಂಬುಗಳನ್ನ ಹಿಡ್ಕೊಂಡು ಪ್ರೊಟೆಸ್ಟ್ ಅನ್ನ ಕೂಡ ಮಾಡುವಂತ ಕೆಲಸ ಆಗ್ತಾ ಇತ್ತು. ಈ ಬಜೆಟ್ ಅಲ್ಲಿ ಏನೂ ಇಲ್ಲ, ಇದೊಂದು ರೀತಿ ವೇಸ್ಟ್ ಬಜೆಟ್ ಅಂತ ಹೇಳಿ. ಅದೊಂದ್ ಕಡೆ ಈಗ ಬಿಜೆಪಿ ಪಂಚಾಸ್ತ್ರವನ್ನ ರೆಡಿ ಮಾಡ್ಕೊಳ್ತಾ ಇದೆ. ಬಜೆಟ್ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಕೇಸರಿ ಪಡೆ ಸಜ್ಜಾಗ್ತಾ ಇದೆ. ಸೋಮವಾರದಿಂದ ಒಂದೊಂದೇ ಅಸ್ತ್ರಗಳನ್ನ ಬಿಡೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆಯಂತೆ. ಸದನದ ಹೊರಗೂ ಒಳಗೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಕಮಲ ಪಡೆ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಸರ್ಕಾರದ ವೈಫಲ್ಯಗಳನ್ನ ಮುಂದಿಟ್ಟು ಸಿದ್ದು ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ದಿನಕ್ಕೊಂದು ಸರ್ಕಾರದ ವೈಫಲ್ಯವನ್ನ ಎತ್ತಿ ಹಿಡಿಯೋದಕ್ಕೆ ಬಿಜೆಪಿ ತೀರ್ಮಾನಿಸಿದೆ. ಜೊತೆಗೆ ಈಗ ಬಿಜೆಪಿಯ ಪಂಚ ಅಸ್ತ್ರಗಳು ಏನು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸರ್ಕಾರವನ್ನ ಬಗ್ಗು ಬಡಿಬೇಕು ಅಂತೇಳಿ ಕೇಸರಿ ಪಡೆ ಬಳಸ್ತಾ ಇರುವಂತಹ ಆ ಪಂಚಾಸ್ತ್ರಗಳು, ಒಂದು ಬಜೆಟ್ನಲ್ಲಿ ಏನೂ ಇಲ್ಲ, ಖಾಲಿ ಚೊಂಬು ಮತ್ತೆ ಸರ್ಕಾರದ ಸಾಲದ ಬಗ್ಗೆ ಟೀಕೆ ಮಾಡುವಂಥದ್ದು ಅವ್ರ ಬಳಿ ಇರುವಂತಹ ಅಸ್ತ್ರ. ಇನ್ನು ನೇಮಕಾತಿ ವಿಚಾರದಲ್ಲಿರುವಂತಹ ಗೊಂದಲವನ್ನ ಹೈಲೈಟ್ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ದಲಿತರ ವಿರೋಧಿ ಅಂತ ಬಿಂಬಿಸೋದಕ್ಕೆ ಪ್ಲಾನ್ ನಡೀತಾ ಇದೆ. ಸ್ವಪಕ್ಷ ಶಾಸಕರ ಫೋನ್ ಕದ್ದಾಲಿಕೆ, ಗೂಢಾಚಾರಿಕೆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ರೆಡಿ ಆಗ್ತಾ ಇದೆ. ಇನ್ನು ಕಾಂಗ್ರೆಸ್ ನಾಯಕರ ಒಳ ಜಗಳ, ಡಿಕೆ ಬಣದ ಡಿನ್ನರ್ ಮೀಟಿಂಗು, ಇದೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಟ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ನಾಯಕರ ಒಳ ಜಗಳ ಅಂತ ಅಂದರೆ ಪ್ರಮುಖವಾಗಿ ತಲೆಗೆ ಬರೋದೇನೆ ಈ ನಾಯಕತ್ವ ಬದಲಾವಣೆಯ ವಿಚಾರ. ಯಾಕಂತಂದರೆ ಈಗ ಕುರ್ಚಿ ಕದನ ಏನು ನಡೀತಾ ಇದೆ, ಅದರ ಜೊತೆಗೆ ಈಗ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕಾಂಗ್ರೆಸ್ನಲ್ಲೇ ಈಗ ಶಾಸಕರ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳಿದೆ. ಅದನ್ನು ಕೂಡ ಇಲ್ಲಿ ಮುಂದಿಟ್ಕೊಂಡು ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಬಗ್ಗು ಬಡಿಬೇಕು ಅಂತೇಳಿ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕವನ, ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರವನ್ನ ಕಟ್ ಹಾಕಬೇಕು ಅಂತೇಳಿ ಈ ಪಂಚ ಗ್ಯಾರಂಟಿಗಳೇನಿದೆ, ಅದೇ ರೀತಿ ಬಿಜೆಪಿ ಕೂಡ ಪಂಚ ಅಸ್ತ್ರಗಳನ್ನ ಬಿಡೋದಕ್ಕೆ ರೆಡಿ ಆಗ್ತಿದೆಯಂತೆ. ಏನದು ಆ ಪಂಚ ಅಸ್ತ್ರಗಳು? ಪ್ರಭು, ಇದೀಗ ಬಜೆಟ್ ಅಧಿವೇಶನ ಪ್ರಾರಂಭವಾಗಿರುವಂತದ್ದು. ಈ ಒಂದು ಬಜೆಟ್ ಅಧಿವೇಶನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ವಿಪಕ್ಷಗಳು ಸಾಕಷ್ಟು ತಯಾರಿಯನ್ನ ನಡೆಸಿವೆ. ಅದರ ಜೊತೆಗೆ ಈ ಒಂದು ವಾರ ಅಂದ್ರೆ ಏನು ಮೊದಲ ವಾರ ಯಾವ ರೀತಿಯಾಗಿರುತ್ತೆ ಬಜೆಟ್ ಅಧಿವೇಶನ, ಸೋಮವಾರ ಯಾವ ರೀತಿಯಾದಂತಹ ವಿಚಾರವನ್ನ ತೆಗೆದುಕೊಂಡು ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡುತ್ತೆ ವಿಪಕ್ಷ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಈಗಾಗಲೇ ವಿಪಕ್ಷಗಳ ಕೈಲಿ ಸರ್ಕಾರದ ವೈಫಲ್ಯಗಳು ಸಾಕಷ್ಟು ಸಾಲಾಗೇ ಇದೆ. ಸೊ ಹೀಗಾಗಿ ಒಂದೊಂದನ್ನೇ ಸಮರ್ಪಕವಾಗಿ ಬಳಸಿಕೊಂಡು ಸರ್ಕಾರಕ್ಕೆ ಮುಜುಗರವನ್ನ ಮಾಡೋದಕ್ಕೆ ಇದೀಗ ವಿಪಕ್ಷಗಳು ತಯಾರಾಗಿವೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರ್ಕಾರದ ಒಳ ಜಗಳ ಏನಿದೆಯೋ, ಡಿಸಿಎಂ ಬಣ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಬಣ ವಿಚಾರವಾಗಿ ಡಿಸಿಎಂ ಬಣದವರು ಪದೇ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರ ಆಗಿರ್ಬೋದು. ಇದರ ಜೊತೆಗೆ ಸ್ವತಃ ಸ್ವಪಕ್ಷದ ಶಾಸಕರ ವಿರುದ್ಧವೇ ಫೋನ್ ಕದ್ದಾಲಿಕೆ ಆಗಿರ್ಬೋದು, ಅದರ ಜೊತೆಗೆ ಗೂಢಾಚಾರಿಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಸಹ ಇದೀಗ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಿಪಕ್ಷಗಳು ಮಾಡಿದ್ವು. ಈ ಒಂದು ವಿಚಾರವನ್ನ ಸಹ ಸಮರ್ಪಕವಾಗಿ ತೆಗೆದುಕೊಂಡು ಬಳಸ್ಕೊಳ್ಳೋದಕ್ಕೆ ಇದೀಗ ವಿಪಕ್ಷಗಳು ತಯಾರಾಗಿವೆ. ಮೊದಲು ನಾವು ನೋಡೋದಾದ್ರೆ ಸೋಮವಾರ ಒಳ ಮೀಸಲಾತಿ ವಿಚಾರ, ಅದೇ ರೀತಿಯಾಗಿ ನೇಮಕಾತಿ ವಿಚಾರವನ್ನ ಪ್ರಮುಖವಾಗಿ ಪ್ರಸ್ತಾಪ ಮಾಡೋದಕ್ಕೆ ಇದೀಗ ವಿಪಕ್ಷಗಳು ಸಜ್ಜಾಗಿರುವಂತದ್ದು. ಯಾಕಂದ್ರೆ ದಲಿತರಿಗೆ ಅದೇ ರೀತಿಯಾಗಿ ಯುವ ಜನರಿಗೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಈ ಒಂದು ಬಜೆಟ್ ನಲ್ಲೂ ಸಹ ಯಾವುದೇ ರೀತಿಯಾದಂತಹ ವಿಚಾರವನ್ನ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಯೋಜನೆಗಳನ್ನಾಗಿರ್ಬೋದು ಹೀಗೆ ಕೊಟ್ಟಿಲ್ಲ. ಸೊ ಹೀಗಾಗಿ ಅಭಿವೃದ್ಧಿ ಕುಂಠಿತ, ಜೊತೆಗೆ ಖಾಲಿ ಚೊಂಬನ್ನ ಕೊಟ್ಟಿದೆ ಅನ್ನುವಂತಹ ಹೋರಾಟವನ್ನ ನಿನ್ನೆ ಸಹ ಮಾಡಿದ್ರು. ಸೊ ಹೀಗಾಗಿ ಸೋಮವಾರ ಅದನ್ನೇ ಮುಂದುವರಿಸಿಕೊಂಡು ನಂತರ ಈ ಒಂದು ನೇಮಕಾತಿ, ಅದೇ ರೀತಿಯಾಗಿ ಒಳ ಮೀಸಲಾತಿ ವಿಚಾರವನ್ನ ಇಟ್ಕೊಂಡು ಸರ್ಕಾರಕ್ಕೆ
ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಇದೀಗ ವಿಪಕ್ಷಗಳು ಸಾಕಷ್ಟು ತಯಾರಿ ನಡೆಸಿರುವಂತದ್ದು. ಒಟ್ನಲ್ಲಿ ಒಂದು ವಾರ ಏನಿದೆಯೋ ಪ್ರಮುಖ ಮೊದಲ ವಾರ, ಈ ಮೊದಲ ವಾರದಲ್ಲಿ ಪಂಚ ಅಸ್ತ್ರಗಳನ್ನ ಇದೀಗ ಈ ಒಂದು ಪಂಚ ಗ್ಯಾರಂಟಿಗಳ ಸರ್ಕಾರ ಏನಿದೆಯೋ ಈ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಇದೀಗ ವಿಪಕ್ಷ ತಯಾರಾಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಕವನ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.